ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡಿ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೋಡಿ ಪಾಲಾಕ್ಷ ಅವರೇ, ನಿಮಗೆ ಚಾಕು ಹಾಕಿದ್ದು ಹಾಗೆ ಈ ಪರಿಸ್ಥಿತಿಗೆ ತಂದಿದ್ದು ಶಾರದವ್ರಂತ ನಿಮ್ಮಮ್ಮ ಅವರು ಅನುಮಾನ ಪಡ್ತಾ ಇದ್ದಾರೆ. ಇದು ಸತ್ಯನ ನಿಜನ ಅಂತ ನೀವು ಹೇಳಿದರೆ ನಿಮ್ಮ ಮೇಲೆ ನಾವು ಸ್ಟೇಟ್ಮೆಂಟ್ನ ತಗೋಬೇಕಾಗುತ್ತೆ ಅಂತ ಅಂದಾಗ ಈ ಕಡೆ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾರೆ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಇದನ್ನೆಲ್ಲ ಮಾಡಿದ್ದು ಈ ಶಾರದಾ ಅಂತ ಗೊತ್ತು. ಆದರೆ ನೀನು ಹೆದರ್ಕೋಬೇಡ, ಹೋಗಿ ಇವಳು ಎದುರ್ಕೋತಿದೆಯಲ್ಲ, ಇವಳು ಎಂಥವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಪಾಲಾಕ್ಷ. ನಾವೆಲ್ಲ ನಿಮ್ಮ ಜೊತೆ ಇದ್ವಿ ಕಣೋ, ದಯವಿಟ್ಟು ಇವಳೇ ಮಾಡಿದ್ದು ಅಂತ ಹೆಸರುಗಳು ಪೊಲೀಸ್ಗೆ ಅಂತ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಕಣ್ಣೀರು ಹಾಕೊಂಡು, ನಿಜವಾಗ್ಲೂ ನಾನು ಇಂಥ ಕೆಲಸ ಮಾಡಿಲ್ಲ ಸರ್ ಅಂತ ಅಳ್ತಾ ಇರಬೇಕಾದ್ರೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ. ಪೇಷಂಟ್ಗೆ ಆಘಾತ ಆಗಿದೆ, ಅವ್ರು ಶಾಕಲ್ಲಿ ಇರ್ತಾರೆ, ಅವರೇ ಆಗಿ ಬಾಯ್ಬಿಟ್ಟು ಮಾತಾಡೋರ್ಗೂ ಎಲ್ಲರೂ ಸುಮ್ಮನೆ ಇರಬೇಕಂತ ಇನ್ಸ್ಪೆಕ್ಟರ್ ಬಾಯ್ತಾ ಇದ್ರೆ ಅಷ್ಟೊತ್ತಿಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನೋಡಿ ಇನ್ಸ್ಪೆಕ್ಟರ್, 3-4 ಜನ ರೌಡಿಗಳು ಈ ಹುಡುಗಿನ ಎಳ್ದಾಡ್ತಿದ್ರು, ಈ ಹುಡುಗಿನ ಕಾಪಾಡ್ಕೆ ಅಂತ ನಾನು ಹೋಗ್ತಾ ಇರಬೇಕಾದ್ರೆ ಆ ಹುಡುಗಿಗೆ ಹಾಕೋ ಚಾಕುನ ತೆಗೆದು ನನಗೆ ಹಾಕ್ಬಿಟ್ರು ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಪಾಲಾಕ್ಷ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಚಾಕುವಿಂದ ಚುಚ್ಚಿದ ತಕ್ಷಣ ನಾನು ತುಂಬ ನಲ್ಲಾಡ್ದೆ, ಕಿರ್ಚಾಡ್ದೆ, ಆದರೆ ಯಾರು ಸಹ ನನ್ನ ಸಹಾಯಕ್ಕೆ ಬರಲಿಲ್ಲ. ಆದರೆ ಈ ಹುಡುಗಿ ತುಂಬ ಕಷ್ಟಪಟ್ಟು ಸರ್ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸಿದ್ರು. ಇವತ್ತು ನಾನು ಉಸಿರಾಡ್ತಿರೋಕ್ಕೆ ಈ ಹುಡುಗಿನೇ ಕಾರಣ ಅಂತ ಅಂದಾಗ ಈ ಕಡೆ ಇನ್ಸ್ಪೆಕ್ಟರ್ ಎಲ್ಲರಿಗೂ ಸಹ ಆಶ್ಚರ್ಯ ಆಗ್ತಾ ಇದ್ರೆ ಜ್ಯೋತಿಕನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕ ಇನ್ನೊಂದು ಕಡೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ವಾಟ್ ಇದೆಲ್ಲ ಸತ್ಯನಾ ಅಂತ ಅನ್ಬೇಕಾದ್ರೆ, ಅಲ್ಲ ಜ್ಯೋತಿಕ, ಅವರು ಸತ್ಯನೇ ಹೇಳ್ತಿದ್ದಾರೆ ಅಂದಮೇಲೆ ಮತ್ತೇನಕ್ಕೂ ಪ್ರಶ್ನೆ ಮಾಡಿ, ಈ ಪ್ರಶ್ನೆ ಮೇಲೆ ಒಂದು ಪ್ರಶ್ನೆ ನಾನೇನು ಕೇಳ್ತಾ ಇದೆಯಲ್ಲ, ಇದರಿಂದ ನೀನೇನಾದರೂ ಇದೆಯಾ ಅಂತ ಅಂದಾಗ, ಇಲ್ಲ ಸಿದ್ದು, ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಆಕ್ಟ್ ಮಾಡ್ತಾ ಇರ್ತಾಳೆ. ಆಗ ಪಾಲಾಕ್ಷ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಎತ್ತು ಮಗಳು ಸಂಬಂಧಕ್ಕೆ ಬೆಲೆ ಕೊಡದೆ ಕೇರ್ ಅಂತ ಅಂದಲೇ ತನ್ನ ಪಡೆಗೆ ತಾನು ತಿರುಗ್ತಾ ಇದ್ದಾಳೆ. ಆದರೆ ಈ ಶಾರದಾ ಸಂಬಂಧನೇ ಇಲ್ಲದೆ ಇದ್ರೂ ಸಹ ನನ್ನನ್ನು ಇವತ್ತು ಕಾಪಾಡಿದ್ಲು. ನಮ್ಮಮ್ಮ ನನ್ನ ಮಗಳನ್ನ ಎತ್ಕೊಂಡು ಹೋಗಿ ಐಷಾರಾಮಿ ಜೀವನನ ಕೊಡಿಸಿದ್ಲು. ಆದರೆ ಸಂಸ್ಕಾರ ಅಂತ ಅನ್ನೋದು ಶಿವನ ಮನೆಯಲ್ಲಿ ಏನು ಸಂಸ್ಕಾರ ಕೊಡಬೇಕು ಅದೆಲ್ಲ ಸಹ ಜ್ಯೋತಿಕ ತಗೊಳ್ಳೇ ಇಲ್ಲ. ಆದರೆ ದುಡ್ಡಿನ ದುರಹಂಕಾರದಿಂದ ಮೆರೆತಿದ್ದಾಳೆ. ಆ ಸಂಸ್ಕಾರ ಎಲ್ಲ ಶಾರದನಿಗೆ ಬಂದಿದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೋಡಿ ಶಾರದಾ ಅವರೇ, ಇನ್ಸಿಡೆಂಟ್ ನಡೆದ ಜಾಗದಲ್ಲಿ ನೀವಿದ್ರಿ, ಸೊ ಅಲ್ಲಿ ಏನಾಯಿತು, ಯಾವ ರೌಡಿಗಳು ನಿಮ್ಮನ್ನು ಅಟ್ಯಾಕ್ ಮಾಡಿದ್ರು, ಪ್ರತಿಯೊಂದು ಸಹ ಡೀಟೇಲ್ಸ್ ಆಗಿ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಬೇಕು ಶಾರದಾ ಅವರೇ ಅಂತ ಅಂದಾಗ, ಸರಿ ಸರ್ ಬರ್ತೀನಿ ಅಂತ ಅಂದಾಗ, ನಾವಿನ್ನು ಬರ್ತೀವಿ ಅಂತ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ, ಪಾಲಾಕ್ಷನಿಗೆ ತುಂಬ ಥ್ಯಾಂಕ್ಸ್, ನಿಮ್ಮಿಂದ ನನ್ನ ಹೆಂಡತಿ ಇವತ್ತು ಜೀವಂತವಾಗಿ ಮನೆಗೆ ಬಂದಿದ್ರು, ಇಲ್ಲ ಅಂತಂದರೆ ಇಮ್ಯಾಜಿನೇಷನ್ ಸಹ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ಸಿದ್ಧಾರ್ಥ, ನಿನ್ನ ಹೆಂಡತಿ ನನ್ನನ್ನು ಕಾಪಾಡಿದ್ರು, ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಅನ್ಬೇಕಾದ್ರೆ, ಏನೇ ಆಗಲಿ ಅಂತೂ ಇಂತೂ ನೀವಿಬ್ರು ಕ್ಷೇಮವಾದ್ರಲ್ಲ ಅದೇ ಖುಷಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ವರ್ಷದಲ್ಲಿ ನಾನು ಸಹ ನಿಮಗೆ ಮಾವ ಆಗಬೇಕು, ನನ್ನನ್ನು ಮಾವ ಅಂತಲೇ ಕರೆಯುವಂತ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಶಾರದನಿಗೆ ಖುಷಿ ಆಗ್ತಿದ್ರೆ ಜ್ಯೋತಿಕನಿಗೂ ಪಾರಿಜಾತನಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೋಡಿ ನೀವು ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತ ಹುಷಾರಾಗ್ತೀರಾ, ನಿಮ್ಗೇನೇ ಸಹಾಯ ಬೇಕಾದರೂ ನಾನು ಮಾಡ್ತೀನಿ, ನಾವೆಲ್ಲ ಜೊತೆಗಿರ್ತೀವಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಸಿದ್ದು ಥ್ಯಾಂಕ್ ಯು ಮಾವ, ಆಮೇಲೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ, ನಾವಿನ್ನು ಬರ್ತೀವಿ ಅಂತ ಹೊರಟೋಗ್ತಾ ಇದ್ರೆ ಪಾಲಾಕ್ಷನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆದರೆ ಪಾರಿಜಾತನಿಗೂ ಜ್ಯೋತಿನಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿರ್ಬೇಕಾದ್ರೆ ಎಲ್ಲರೂ ಹೋದ್ಮೇಲೆ, ನಿನಗೆ ತಲೆಗಿಲೆ ಕೆಟ್ಟಿದೆಯೇನೋ, ತಲೆ ಕೆಟ್ಟಿರಬೇಕು, ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ, ನಾವು ಹೇಗಾದರೂ ಮಾಡಿ ಇಂಥ ಕೇಸಲ್ಲಿ ಅವಳನ್ನ ಫಿಟ್ ಮಾಡಬೇಕು, ಒಳಗಡೆ ಹಾಕಿಸ್ಬೇಕು ಅಂತ ಪ್ಲಾನ್ ಮಾಡಿದರೆ ನೀನು ನೋಡಿದ್ರೆ ಅವಳನ್ನ ಸೇವ್ ಮಾಡಿದ್ರೆ ಲೊಚ್ಚೆ ಅಂತ ಬೈತಾ ಇರ್ತಾಳೆ. ಹಾಗೆ ಒಂದು ಕಡೆ ಜ್ಯೋತಿಕನು ಸಹ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಅಲ್ಲಪ್ಪ ನನ್ನ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇರಬೇಕು, ಅದು ಬಿಟ್ಟು ಅವಳ ಮೇಲೆ ತೋರಿಸ್ತಿದ್ದಾರಲ್ಲ ಏನಾಗಿದೆ ಅಂತ ಕೋಪ ಮಾಡ್ತಿರ್ಬೇಕಾದ್ರೆ, ಹೌದು ಕಣೋ, ನೀನೊಂದೇ ಒಂದು ಮಾತು ಪೊಲೀಸರ ಹತ್ರ ಇಂಥ ಕೆಲಸ ಎಲ್ಲ ಶಾರದನೆ ಮಾಡಿದ್ದು ಅಂತ ಹೇಳಿದರೆ ಬೆಂಡತ್ತರು ಕಣೋ, ಅವಳನ್ನ ಅರೆಸ್ಟ್ ಮಾಡಿಸೋರು, ಯಾಕೋ ಈ ರೀತಿ ಮಾಡಿದೆ ಅಂತ ಅಂದಾಗ, ನೋಡಮ್ಮ, ಇಷ್ಟು ವರ್ಷದಿಂದ ಶಾರದನಿಗೆ ಸಿಕ್ಕಾಬಟ್ಟೆ ತೊಂದರೆ ಕೊಟ್ಟಿದ್ವಿ, ಕಷ್ಟನ ಕೊಟ್ಟಿದ್ವಿ, ಇನ್ಮೇಲಾದರೂ ಅವಳ ಪಾಡಿಗೆ ಅವಳನ್ನ ಬದುಕೋಕ್ಕೆ ಬಿಟ್ಬಿಡಮ್ಮ ಅಂತ ಅಂದಾಗ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೋಡು ಜ್ಯೋತಿಕಾ, ನಿನ್ನನ್ನು ಪ್ರೀಸೋಕ್ಕೆ ನಿಮ್ಮ ಮನೆಯವರೆಲ್ಲ ಇದ್ದಾರೆ, ಐಷಾರಾಮಿ ಜೀವನ ನೀನು ಮಾಡ್ತಿದ್ಯಾ, ಓಡಾಡೋಕ್ಕೆ ಕಾರು, ಬೇಕಾದಷ್ಟು ದುಡ್ಡು ಎಲ್ಲ ನಿನ್ನ ಹತ್ರ ಇದೆ, ಆದರೆ ಶಾರದಾ ಹತ್ರ ಏನೂ ಇಲ್ಲ, ದಯವಿಟ್ಟು ಅವಳ ಪಾಡಿಗೆ ಅವಳನ್ನ ಬದುಕೋಕ್ಕೆ ಬಿಟ್ಬಿಡು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮತ್ತೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ನಿಮ್ಮ ಎತ್ತು ಮಗಳು ನಾನು ಇಲ್ಲಿರಬೇಕಾದ್ರೆ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಆದರೆ ಇವಾಗ ಯಾಕೆ ಶಾರದನ ಕಡೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ, ಏನಿಲ್ಲ ಶಾರದಾ, ಅವಳಿಗೆ ತುಂಬ ಅನ್ಯಾಯ ಮಾಡಿದ್ಯಾ, ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡು ಅಂತ ನಾನು ಎಷ್ಟು ಹೇಳಿದ್ರು ಸಹ ಅವಳನ್ನ ಸಾಯಿಸ್ಬೇಕು ಅಂತ ನೀನು ಹೊರಟಿದ್ಯಾ, ಅದಕ್ಕೆ ಏನಾದರೂ ತೊಂದರೆ ಮಾಡ್ತೀಯಾ ಅಂತ ಗೊತ್ತಾಯಿತು, ಬಂದು ನೋಡಿದ್ರೆ ನೀನು ನಿಜವಾಗ್ಲೂ ಅವಳನ್ನ ಸಾಯಿಸೋಕ್ಕೆ ರೌಡಿಗಳನ್ನ ಕಳಿಸಿದ್ದೆ, ಅದಕ್ಕೆ ಹೋಗಿ ನಾನು ಕಾಪಾಡಿದೆ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದಾ ನನ್ನ ಪಾಲಿನ ದೇವರಮ್ಮ, ಅವಳು ನನ್ನನ್ನು ಕಾಪಾಡಿದಾಳೆ, ಅಂಥವಳನ್ನ ನಾನು ಜೈಲಿಗೆ ಕಳ್ಸೋಕ್ಕಾಗುತ್ತಾ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ಹಾಗೆ ಕೋಪ ಮಾಡಿಕೊಂಡು, ಏನಪ್ಪ ಈ ಸೆಂಟಿಮೆಂಟನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಶಾರದಾ ನಮ್ಮ ಶತ್ರು, ಮೊದಲಿಂದಲೂ ನಾವು ಅವಳನ್ನ ದ್ವೇಷ ಮಾಡ್ತಾಳೆ ಬಂದಿದ್ದೀವಿ, ಅದನ್ನು ನೆನಪಿಸ್ಕೊಳ್ಳಿ ಅಂತ ಬೈತಾ ಇರ್ತಾಳೆ. ಹಾಗೆ ನಿಮ್ಮ ಗುರಿನ ತಲುಪೋದ್ಬಿಟ್ಟು ಏನೇನೋ ಮಾತಾಡ್ತಿದ್ದೀರಾ ಅಂತ ಅಂದಾಗ ಜ್ಯೋತಿಕಾ, ಅಪ್ಪನಾಗಿ ಒಂದು ಮಾತು ಹೇಳಮ್ಮ ಕೇಳ್ತೀಯಾ ಅಂತ ಅನ್ಬೇಕಾದ್ರೆ, ಅದೇನು ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ
ಶಾರದನ ನಿಜವಾದ ಮಗಳು ಅಂತ ಯಾರಿಗೂ ಗೊತ್ತಿಲ್ಲ, ಹಾಗೆ ನಾವು ಸಹ ಯಾರಿಗೂ ಹೇಳಕ್ಕೆ ಹೋಗಲ್ಲ. ಅಂದಮೇಲೆ ನಿನ್ನ ಪಾಡಿಗೆ ನೀನು ಇರಮ್ಮ, ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡಮ್ಮ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಎಲ್ಲಾದರೂ ಜೀವನ ಮಾಡ್ತಾಳೆ ಬಿಟ್ಬಿಡು ಅಂತ ಅಂದಾಗ, ಏನೋ ಪಾಲಾಕ್ಷ ಈ ರೀತಿ ಮಾತಾಡ್ತಾ ಇದೆಯಾ, ಸತ್ಯ ಅನ್ನೋದು ಸರಿಗೆ ಕಟ್ಟಿರೋ ಕೆಂಡದ ಥರ ಕಣೋ, ಒಂದು ಚೂರಾದ್ರೂ ಸುಳ್ಳು ಸಿಕ್ಕಿದ್ರೆ ಅದು ಖಂಡಿತ ಹೊಗೆ ಆಡುತ್ತೆ. ಅವಳೇನಾರೋ ಕುಟುಂಬಕ್ಕೆ ಹತ್ರ ಆಯಿತು ಅಂತಂದರೆ ನಮ್ಮ ಗೋಲ್ಡಿ ಲೈಫ್ನೇ ಹಾಳಾಗುತ್ತೆ, ಅದು ನಿನಗೆ ಗೊತ್ತಾ ಅಂತ ಬೈತಾ ಇರ್ತಾಳೆ. ಅದಕ್ಕೆ ನಾನು ಅವಳು ಚಿಕ್ಕ ವಯಸ್ಸಿಂದಲೇ ಅವಳನ್ನ ಎಕ್ಸ್ಟೆಂಡ್ ಮಾಡಿದ್ದು ಸಾಯಿಸ್ಬೇಕಂತ ಅಂದ್ಕೊಂಡಿದ್ದು ಅಂತ ಅನ್ಬೇಕಾದ್ರೆ, ಬಾಗ್ರಾನಿ ಈ ಕಡೆ ಶಾರದಾ ಎಲ್ಲರನ್ನೂ ಮೋಡಿ ಮಾಡಿ ಅವಳ ಪರ ವಶೀಕರಣ ಮಾಡ್ಕೊಂಡಿದ್ದಾಳೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಆಮೇಲೆ ಬಂದು ಮಾತಾಡೋಣ ಅಂತ ಅಂದಾಗ, ನೋಡು ಪಾಲಾಕ್ಷ, ಮೊದಲು ನನ್ನ ಆರೋಗ್ಯದ ಕಡೆ ಗಮನ ಕೊಡು, ನಾನು ಎತ್ತು ಮಗ ಈ ಥರ ಹಾಸ್ಪಿಟ್ಲಲ್ಲಿ ಮಲಗಿದ್ದಾನೆ ಅಂತ ಅಂದರೆ ನನ್ನ ಕೈ ಸಹಿಸೋಕ್ಕಾಗ್ತಿಲ್ಲ, ಪ್ಲೀಸ್ ಕಣೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಾರಿಜಾತ ಹೋಗ್ತಾ ಇದ್ರೆ, ಈ ಕಡೆ ಪಾಲಾಕ್ಷ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೇನೊಂದು ಕಡೆ ಮನೆಯವರೆಲ್ಲರೂ ಕೂತ್ಕೊಂಡು ಪಾರಿಜಾತ ಜ್ಯೋತಿಕ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಪಾಲಾಕ್ಷನಿಗೆ ಚಾಕು ಹಾಕುವಷ್ಟು ಕೆಲಸನ ಅಂತ ನೀಚ ಕೆಲಸನ ಏನು ಮಾಡಿರ್ಬೋದು ಅಂತ ಅಂದಾಗ, ಈಗಿನ ಕಡೆ ಎಲ್ಲರೂ ಹಿಂಗೆ ಆಗ್ತಿದೆ ಕಣ್ರಿ, ಸ್ವಲ್ಪ ಚಿಕ್ಕ ಜಗಳ ಆದರೂ ಎಲ್ಲರೂ ಚಾಕು ಹಾಕ್ತಾರೆ, ಎಲ್ಲ ಕಡೆ ಅದೇ ಅಲ್ವಾ ನಡೀತಿರೋದು ಅಂತ ಸುಮಿತ್ರ ಹೇಳ್ತಾ ಇದ್ರೆ, ಇಲ್ಲ ಸುಮಿತ್ರ ಅವ್ನು ಮಾಡೋದೇ ನೀಚ ಕೆಲಸ, ಅದಕ್ಕೆ ತಾನೇ ಮನೆಯಿಂದ ನಾನು ಆಚೆ ಹಾಕಿದ್ದು ಅಂತ ತಾತ ಹೇಳ್ತಾ ಇರ್ತಾರೆ. ಅದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಬಿಡು ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಪಾರಿಜಾತ ಬಂದಿದೆ ನೋಡಿ, ಚಿಕ್ಕಮ್ಮ ಹೇಗಿದ್ದಾರೆ ಪಾಲಾಕ್ಷ ಅವರು ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ, ಪಾಪ ನನ್ನ ಮಗನಿಗೆ ದೊಡ್ಡ ಚಾಕಿಂತ ಚುಚ್ಚಿಬಿಟ್ಟಿದ್ದಾರೆ, ದೊಡ್ಡದಾಗೆ ಬ್ಯಾಂಡೇಜ್ ಹಾಕಿದ್ದಾರೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಎಲ್ಲರಿಗೂ ಬೇಜಾರಾಗ್ತಿರುತ್ತದೆ. ಅಂತ ಘಟನೆ ಏನು ನಡೀತು ಚಿಕ್ಕಮ್ಮ, ಪೊಲೀಸ್ ಕೇಸ್ ಏನಾದರೂ ಆಯಿತಾ ಅಂತ ಅಂದಾಗ, ನನ್ನ ಮಗನೆಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇದ್ರಿ, ಆದರೆ ಬೇರೆಯವ್ರಿಗೋಸ್ಕರ ಅವನು ಚಾಕು ಹಾಕಿಸ್ಕೊಂಡಿದ್ದಾನೆ ಅಂತ ಅಂದಾಗ, ಏನು ಬೇರೆಯವ್ರಿಗೋಸ್ಕರ ಚಾಕು ಹಾಕ್ಸ್ಕೊಂಡಿದ್ದಾನಲ್ಲ ಅಂಥವ್ರು ಯಾರು ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಶಾರದಾ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಶಾರದಾಗೆ ಏನಾಯ್ತು ಅಂತ ಅಂದಾಗ, ಯಾರೋ ರೌಡಿಗಳು ಅವಳನ್ನ ಆಟ ಆಡಿಸ್ಕೊಂಡು ಬಂದ್ರಂತೆ, ಸಾಯಿಸ್ಬೇಕು ಅಂತ ಹೋದಾಗ ಪಾಲಾಕ್ಷ ಅವ್ರಿಗೆಲ್ಲ ಒದೆ ಕೊಡ್ತಿರ್ಬೇಕಾದ್ರೆ ಮಿಸ್ ಆಗಿ ಚಾಕು ಶಾರದನ್ಗೆ ಹಾಕದ ಹಿಂಡಿಗೆ ಹಾಕಿದ್ರಂತೆ, ತುಂಬ ಡೀಪಾಗಿ ಹೋಗಿದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಸುಮಿತ್ರ ದೇವ್ರೆ ನಮ್ಮ ಶಾರದಾ ತುಂಬ ಪಾಪದಳು, ಅವಳಿಗೆ ಏನು ತೊಂದರೆ ಕೊಡಬೇಡ ಭಗವಂತ ಅಂತ ಬೇಡ್ಕೊತಿರ್ಬೇಕಾದ್ರೆ ತಾತ ಕೋಪ ಮಾಡಿಕೊಂಡು ಪಾರಿಜಾತನ ಗುರಾಯಿಸ್ತಾ ಇರ್ತಾರೆ. ನಮ್ಮ ಪಾಲಾಕ್ಷ ಇವಾಗ ತುಂಬ ಬದಲಾಗಿದ್ದಾನೆ, ನಿಜವಾಗ್ಲೂ ಅವನು ಈ ರೀತಿ ಬದಲಾಗಿರೋದು ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ ಅಂತ ಅಂದಾಗ, ಮುಚ್ಚು ಪಾರಿಜಾತ, ಅವ್ನು ಎಂತೆಂಥ ಕೆಲಸ ಮಾಡಿದ್ದಾನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ವಹಿಸ್ಕೊಂಬರ್ಬೇಡ ಅಂತ ಕೂಗಾಡ್ತಾ ಇರ್ತಾರೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾರೆ, ಸುಮ್ಮನೆ ಇರ್ರಿ, ಯಾರಾದರೂ ಬದಲಾಗಿದ್ದೀನಿ ಅಂತ ಅಂದರೆ ಪಶ್ಚಾತ್ತಾಪ ಪಟ್ಟು ಬದಲಾಗಿದ್ದಾರೆ ಅಂತ ಅಂದರೆ ಕ್ಷಮಿಸೋ ಗುಣ ನಮ್ದಿರಬೇಕು ಅಂತ ಅಂದಾಗ, ಮುಚ್ಚು ಬಾಯ ಏನಾಗಿದೆ ನಿನಗೆ ಅಂತ ಬೈತಾ ಇರ್ತಾರೆ. ಜೊತೆಗೆ ಹೇಳ್ತಿರ್ತಾಳೆ, ಗ್ರ್ಯಾಂಡ್ ನಿಮಗೆ ತುಂಬ ಟಯರ್ಡ್ ಆಗಿದ್ದೀರಾ, ರೆಸ್ಟ್ ಮಾಡೋಗಿ ಅಂತ ರೂಮಿಗೆ ಕಳಿಸ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಜೊತೆಗನ ಅಬ್ಸರ್ವ್ ಮಾಡ್ಕೊಂಡು ದಶರಥ ಥಿಂಕ್ ಮಾಡ್ತಾ ಇರ್ತಾನೆ, ಇಲ್ಲೇನೋ ನಡೀತಿದೆ ಆದರೆ ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಿದೆ, ಸರಿಯಾಗೇನೋ ಒಂದು ಅರ್ಥ ಆಗ್ತಿಲ್ಲ, ಅಷ್ಟಕ್ಕೂ ಶಾರದನ ಕಾಪಾಡೋಕ್ಕೆ ಪಾಲಾಕ್ಷ ಏನಕ್ಕೆ ಹೋಗಬೇಕು, ಈ ಶಾರದನಿಗೂ ಪಾಲಾಕ್ಷ ಏನು ಲಿಂಕ್ ಇದೆ, ಹೇಗಾದರೂ ಮಾಡಿ ಈ ಸತ್ಯನ ನಾನು ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಸಿದ್ದುಗೆ ಮನೆಯಿಂದ ವಿಮಲ ಕಾಲ್ ಮಾಡ್ತಿರ್ಬೇಕಾದ್ರೆ ಅಮ್ಮ ಹೇಳಿ ಅಂತ ಅಂದಾಗ, ಇವಾಗ ಹೇಗಿದ್ದೀರ ಎಲ್ಲರೂ, ಹಾಗೆ ಎಲ್ಲ ಸುಧಾರಿಸ್ಕೊಂಡ್ರ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಮ್ಮ ಎಲ್ಲರೂ ಸುಧಾರಿಸ್ಕೊಂಡಿದ್ವಿ ಅಂತ ಅಂದಾಗ, ಶಾರದಾ ಹೇಗಿದ್ದಾಳೆ ಸ್ವಲ್ಪ ಫೋನ್ ಕೊಡ್ತೀನಿ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಲೌಡ್ ಸ್ಪೀಕರ್ ಹಾಕಿ ಫೋನ್ ಕೊಟ್ಟಾಗ ಶಾರದಾನಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಿರುತ್ತೆ. ಹೇಳಿ ವಿಮಲಮ್ಮ ಅಂತ ಅಂದಾಗ, ಶಾರದಾ ಹೇಗಿದೆಯಾ, ನಿನ್ನ ಮೇಲೆ ಏನಕ್ಕೆ ಅವರು ಹಲ್ಲೆ ಮಾಡಿದ್ರು, ಹುಷಾರಾಗಿದೆಯಾ ತಾನೇ ಅಂತ ಅಂದಾಗ, ಹೌದಮ್ಮ ಚೆನ್ನಾಗಿದ್ದೀನಿ, ನನಗೇನು ಏಟಾಗಿಲ್ಲ ಅಂತ ಅಂದಾಗ, ಸಣ್ಣ ಪುಟ್ಟ ಏಟಾಗಿದ್ದರೆ ದಯವಿಟ್ಟು ತೋರಿಸ್ಕೋ, ಇಲ್ಲಾಂದರೆ ಅದೇ ದೊಡ್ಡ ಗಾಯ ಆಗಿಬಿಡುತ್ತೆ, ಅಷ್ಟಕ್ಕೆ ಅವರೆಲ್ಲ ಯಾರು ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಇವಾಗ ಹೆಂಗಸರು ಮಕ್ಕಳು ವಯಸ್ಸಾದರು ಯಾರು ಸಹ ಒಬ್ಬೊಬ್ಬರು ಹೋಗೋಕ್ಕಾಗಲ್ಲ, ನೀನು ಎಲ್ಲೇ ಹೋಗೋದಿದ್ರು ಹುಷಾರಾಗಿ ಹೋಗು ಅಂತ ಹೇಳ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನೀನೆಲ್ಲೇ ಹೋಗ್ಬೇಕು ಅಂತಂದರೆ ಸಿದ್ಧನ ಜೊತೆ ಕರ್ಕೊಂಡು ಹೋಗಮ್ಮ ಅಂತ ಅಂದಾಗ ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಅಮ್ಮ ಇವತ್ತಾಗಿದ್ದ ಘಟನೆಯಿಂದ ನನಗೆ ತುಂಬ ಆಘಾತ ಆಗಿತ್ತು, ಆದರೆ ನಿಮ್ಮ ಜೊತೆ ಮಾತಾಡಿದ ಮೇಲೆ ಎಷ್ಟೋ ಸಮಾಧಾನ ಆಯಿತು, ಅಷ್ಟಕ್ಕೂ ಈ ಥರ ಮಾತಾಡಿ ನನ್ನ ಜೊತೆ ಎಷ್ಟು ದಿನಗಳಾಗಿತ್ತು ಅಂತ ಅಂದಾಗ ಸುಮಿತ್ರನಿಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ನಿಮ್ಮ ಧೈರ್ಯ ಸಾಂತ್ವನ ಕೇಳಿ ನನಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಅಮ್ಮ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ಕಾಲ ಎಲ್ಲನೂ ಸರಿ ಮಾಡುತ್ತೆ ಶಾರದಾ, ಹಳೆದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೂ ಈಗ ಸಹಿಸ್ಕೊಳಕ್ಕಾಗಲ್ಲ, ಆದರೆ ಕಾಲ ಬದಲಾದಂತೆ ನಾವು ಸಹ ಸಮಾಧಾನ ಮಾಡ್ಕೊಳ್ಳೇಬೇಕು, ನಾವು ಅದ್ರ ತಕ್ಕಂತೆ ಜೀವನ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ಶಾರದಾ, ನೀನು ನನ್ನ ಮಗನ ಜೀವನದ ಬದುಕು ನೀನಿಲ್ಲ ಅಂತ ಅಂದ್ರೂ ಅವನಿಗೆ ಬದುಕೇ ಇಲ್ಲ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮೇಲೆ ಹೇಳ್ತಾ ಇರ್ತಾಳೆ, ಹುಡ್ತಾಗಿಂದ ನಮ್ಮನ್ನೆಲ್ಲ ಅಂಟ್ಕೊಂಡಿರೋ ಹುಡುಗ ಪ್ರೀತಿ ಮಾಡಿದ್ಮೇಲೆ ನೀನೇ ಬೇಕು ಅಂತ ನಮ್ಮನ್ನೆಲ್ಲ ಎದುರಾಕೊಂಡು ಹೊರಟೋದ, ಆವಾಗಲೂ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ನೀನು ಅಂತ ಅಂದರೆ ಅವನಿಗೆ ಪ್ರಾಣ ಅಮ್ಮ, ಅದನ್ನು ನೀನು ಅರ್ಥ ಮಾಡ್ಕೊ, ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ಅರ್ಥ ಮಾಡ್ಕೊ, ನಿನಗೇನಾದರೂ ಚಿಕ್ಕ ಗಾಯ ಆಯಿತು ಅಂದರೂ ಸಹ ಅವನ ಹೃದಯಕ್ಕೆ ದೊಡ್ಡದಾದಷ್ಟು ಪೆಟ್ಟಾಗುತ್ತೆ ಅಂತ ಹೇಳ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹೇಳ್ತಾ ಇರ್ತಾಳೆ, ಅವ್ನು ನೋವೇನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಇನ್ಮೇಲೆ ನೀನಾದರೂ ಅರ್ಥ ಮಾಡ್ಕೊಳಮ್ಮ, ಅವ್ನು ಸಿಕ್ಕಾಪಟ್ಟೆ ನೋವು ಪಡ್ತಾನೆ, ನಿನಗೊಂದು ಸಣ್ಣ ಗಾಯ ಆದರೂ ಸಹಿಸಲ್ಲ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಮತ್ತೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸಮಯ ಸಿಕ್ಕಿದಾಗ ಮನೆ ಕಡೆ ನಾನೇ ಬರ್ತೀನಮ್ಮ ಹುಷಾರಂತ ಫೋನ್ ಕಟ್ ಮಾಡಿದಾಗ ಶಾರದನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರೆ, ಏನು ಅತ್ತೆ ಸೊಸೆ ಇಷ್ಟೊಂಥರ ಖುಷಿಯಿಂದ ಮಾತಾಡ್ತಿದ್ರಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಹೌದು ಸರ್ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ಆ ದೇವರು ಇವತ್ತು ನನ್ನ ಜೀವನ ಕಾಪಾಡ್ದ, ಹಾಗೆ ವಿಮಲಮ್ಮ ಪ್ರೀತಿನೂ ಸಹ ಸಿಗುವಾಗ ಮಾಡ್ದ,
ವಿಮಲಮ್ಮನಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಖುಷಿ ಆಗಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಆಗ ಸಿದ್ದು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಹಾಗಾದರೆ ಅಮ್ಮ ಶಾರದನ್ನ ಸೊಸೆ ಅಂತ ಒಪ್ಕೊಬಿಟ್ರ ಅಂತ ತುಂಬ ಖುಷಿಯಿಂದ ಶಾರದ ಮುಖನ ನೋಡ್ತಾ ಇದ್ರೆ, ಇನ್ನೊಂದು ಕಡೆ ವಿಮಲ ತನ್ನ ಮಗ ಅವಳ ಫೋಟೋನ ನೋಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಈ ರೌಡಿಗಳೆಲ್ಲ ಯಾರು ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಬರ್ತಾನೆ. ಏನು ಶಾರದಾ ಅವರೇ, ಅದೇ ಘಟನೆ ಬಗ್ಗೆ ಯೋಚನೆ ಮಾಡ್ತಿದ್ದಾರಲ್ಲ, ಈ ರೀತಿ ಯೋಚನೆ ಮಾಡಿ ಕೂತ್ಕೊಂಡ್ರೆ ಗಾಯ ಹುಷಾರಾಗಲ್ಲ, ಆಯಿಂಟ್ಮೆಂಟ್ ಹಚ್ಬೇಕು ಕೊಡಿ ಅಂತ ಅಂದಾಗ, ಬೇಡ ಸರ್ ನಾನು ಹಚ್ಕೋತೀನಿ ಅಂತ ಅಂದಾಗ, ಸುಮ್ಮನೆ ರೀ ನೀವು ಹಚ್ಕೊಳ್ಳಲ್ಲ ಹಂಗೆ ಯೋಚನೆ ಮಾಡ್ತೀರಾ ಅಂತ ಹಚ್ಚಕ್ಕೆ ಹೋಗ್ತಾ ಇರಬೇಕಾದ್ರೆ, ನನಗೆ ಗೊತ್ತು ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಏನು ಸರ್ ಹೇಳಿ ಅಂತ ಅಂದಾಗ, ಹೇಳಿದ್ರೆ ಬೈತೀರಾ ಆಮೇಲೆ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಪ್ರೀತಿಯಿಂದ ಆಯಿಂಟ್ಮೆಂಟ್ ಆಗ್ತಾ ಇದ್ದರೆ ಈ ಕಡೆ ಶಾರದನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ತುಂಬ ಖುಷಿಯಿಂದ ಸಿದ್ದು ಮುಖನ ನೋಡಿಕೊಂಡು, ಸಿದ್ಧಾರ್ಥ್ ಸರ್ ಹಾಸ್ಪಿಟ್ಲಿಗೆ ಬಂದಾಗ ಓಡೋಡಿ ಬಂದು ನನ್ನನ್ನು ಹಗ್ ಮಾಡ್ಕೊಂಡಲ್ಲ, ನನಗೇನಾದರೂ ಆಗುತ್ತೆ ಅಂತ ನಿಮಗೆ ಭಯ ಇತ್ತಾ, ಹಾಗೆ ಚಾಕುವಿಂದ ನನಗೇನಾದರೂ ಚುಚ್ಚಿ ನಾನೇನಾದರೂ ಸತ್ತರೆ ಏನು ಮಾಡ್ತಿದ್ರಿ ಅಂತ ಅಂದಾಗ, ಬಾಯಿ ಮುಚ್ಚಿಬಿಟ್ಟು ಆ ರೀತಿ ಎಲ್ಲ ಮಾತಾಡಬೇಡಿ, ಬಿಡ್ತು ಅಂತ ಹೇಳ್ರಿ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಭಯ ಜಾಸ್ತಿ ಇರುತ್ತೆ ಕಣ್ರಿ ಅಂತ ಹೇಳ್ತಾ ಗೊತ್ತಿಲ್ಲ ಶಾರದವ್ರೆ, ನಿಮ್ಮನ್ನು ನಾನು ತುಂಬ ಇಷ್ಟಪಡ್ತೀನಿ, ನಿಮ್ಮ ಪ್ರೀತಿಲಿ ನಾನು ಕಾಯ್ದಿದ್ದಾರೆ ಆಗೋಗ್ಬಿಟ್ಟಿದ್ದೀನಿ, ನಿಮ್ಗೆ ಏನಾದರೂ ಆಯಿತು ಅಂದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಮತ್ತೆ ಕೇಳ್ತಾ ಇರ್ತಾನೆ, ಪ್ರಪಂಚದಲ್ಲಿ ಸಿಗೋ ಪ್ರೀತಿ ಎಲ್ಲ ನೀವು ನನಗೆ ಕೊಡ್ತೀರಾ ಅಲ್ವಾ ಶಾರದವ್ರೆ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರೆ ಸಿದ್ದು ಅವಳ ಕೈಗೆ ಆಯಿಂಟ್ಮೆಂಟ್ ಹಚ್ಕೊಂಡು ಅವಳ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.